ಎಲ್ಲರಿಗೂ ನಮಸ್ಕಾರ. ಆಯುಷ್ ಕೆಸೆಟ್ ನೆಟ್ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು 2019ರ ಮೌಲಾನಾ ಆಜಾದ್ ಶಾಲೆಯ ಕನ್ನಡ ಪ್ರಶ್ನೆ ಪತ್ರಿಕೆ ಕುರಿತು ಚರ್ಚೆ ಮಾಡೋಣ. ಹಾಗಾದರೆ ಬನ್ನಿ. ಮೊದಲನೇ ಪ್ರಶ್ನೆ, ಪಟ್ಟಿ 1ರಲ್ಲಿನ ಸಾಹಿತಿಗಳೊಡನೆ ಪಟ್ಟಿ 2ರಲ್ಲಿನ ಅವರ ಸಾಹಿತ್ಯ ಪಂಥವನ್ನು ಗುರುತಿಸಿ. ಪಟ್ಟಿ 1ರಲ್ಲಿರುವ ಸಾಹಿತಿಗಳೆಂದರೆ ದ.ರಾ ಬೇಂದ್ರೆ, ತಾರಾಸು, ವಿ.ಕೃ ಗೋಕಾಕ್, ಮ.ನ.ಜ. ಪಟ್ಟಿ 2ರಲ್ಲಿರುವ ಸಾಹಿತ್ಯ ಪಂಥಗಳೆಂದರೆ ದಲಿತ ಬಂಡಾಯ, ನವ್ಯ, ನವೋದಯ, ಪ್ರಗತಿಶೀಲ. ಹಾಗಾದರೆ ದ.ರಾ ಬೇಂದ್ರೆ ಯಾವ ಪಂಥ? ದ.ರಾ ಬೇಂದ್ರೆ ನವೋದಯ. ತಾರಾಸು ತಾರಾಸೂರು ಪ್ರಗತಿಶೀಲ. ವಿ.ಕೃ ಗೋಕಾಕ್ ನವ್ಯ. ಮ.ನ.ಜ ದಲಿತ ಬಂಡಾಯ. ಸರಿ, ಹಾಗಾದ್ರೆ ಎರಡನೇ ಪ್ರಶ್ನೆ ನೋಡೋಣ ಸರ್. ನೋಡೋಣ ಫ್ರೆಂಡ್ಸ್. ಎರಡನೇ ಪ್ರಶ್ನೆ ಇದೆ, ಕರ್ಮಣಿ ಸರದೋಳ್ ಚೆಂಬವಳಂ ಪೋದಂತಿರೆ ರಸಮೊಸರೆ ಲಕ್ಕಣಂ ಮಿಕ್ಕಿರೆ ಎಡೆ ಎಡೆಯೋಳ್ ಸಕ್ಕದದ ನಲ್ನುಡಿ ಮೆರೆಯೇ ತಿರುಳುಗನ್ನಡದೋಳ್ ಕಥೆಯನ್ ಉಸಿರ್ವೇಂ ಎಂದು ತಿರುಳುಗನ್ನಡದ ಬಗ್ಗೆ ಹೆಮ್ಮೆಯಿಂದ ಹೇಳಿದ ಕವಿ ಯಾರು? ಆಯ್ಕೆಗಳಲ್ಲಿ ರತ್ನಾಕರ ವರ್ಣಿ, ದೇವಚಂದ್ರ, ಮುದ್ದಣ್ಣ, ಸರ್ವಜ್ಞ. ಇಲ್ಲಿ ಕರ್ಮಣಿ ಸರದೋಳ್ ಚೆಂಬವಳಂ ಪೋದಂತಿರೆ ಅಂದರೆ ಕರಿಮಣಿ ಸರದಲ್ಲಿ ಅಲ್ಲಿ ಕೆಂಪು ಮಣಿಗಳು ಇದ್ದ ಹಾಗೆ ಸಂಸ್ಕೃತ ಇರಬೇಕು, ಸಂಸ್ಕೃತ ಪದಗಳಿರಬೇಕು. ಎಲ್ಲ ಪದಗಳು ಸಂಸ್ಕೃತ ಆಗಿರಬಾರದು. ಅಲ್ಲಲ್ಲಿ ಒಂದೊಂದು ಪದಗಳು ಮಾತ್ರ ಸಂಸ್ಕೃತ ಪದಗಳಿರಬೇಕೆಂದು ಕವಿ ಹೇಳಿದ್ದಾನೆ. ತಿರುಳುಗನ್ನಡ, ನಮ್ಮ ತಿರುಳುಗನ್ನಡದ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾನೆ. ಹಾಗಾದರೆ ಆ ಕವಿ ಯಾರು? ಆ ಕವಿ ಯಾರಂದ್ರೆ ನಮ್ಮ ಮುದ್ದಣ್ಣ. ಮುದ್ದಣ್ಣ ಕವಿ. ಸರಿ, ಹಾಗಿದ್ರೆ ಈಗ ಮೂರನೇ ಪ್ರಶ್ನೆ ಏನಿದೆ? ನಿಪಾತಾವ್ಯಯಗಳಿಗೆ ಉದಾಹರಣೆಗಳು. ನಿಪಾತಾವ್ಯಯಗಳು ಆಯ್ಕೆಗಳಿದ್ದಾವೆ. ಅಯ್ಯೋ, ಅಬ್ಬ, ಅಕ್ಕಟ, ಅಮ್ಮ, ಅಣ್ಣ, ಅಕ್ಕ, ಬೇಕು, ಬೇಡ, ಅಹುದು, ಆದ್ದರಿಂದ. ಇಲ್ಲಿ ನಿಪಾತಾವ್ಯಯ ಎಂದರೇನು? ಫಸ್ಟ್ ಅದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ನಿಪಾತಾವ್ಯಕ್ಕಿಂತ ಮುಂಚೆ ಅವ್ಯಯ ಎಂದರೇನು? ನಾಮಪದ, ಕ್ರಿಯಾಪದ, ಲಿಂಗವಚನ, ವಿಭಕ್ತಿ ಇದು ಯಾವುದೇ ಬಂದ್ರೂ ಅಲ್ಲಿ ಯಾವುದೇ ರೂಪಭೇದ ಹೊಂದದೆ ಏಕರೂಪವಾಗಿರುವ ಶಬ್ದಗಳಿಗೆ ನಾವು ಅವ್ಯಯ ಅಂತ ಕರಿತೀವಿ. ನಾಮಪದ, ಲಿಂಗ, ವಚನ, ವಿಭಕ್ತಿ. ನಾಮಪದ, ಲಿಂಗ, ವಚನ, ವಿಭಕ್ತಿ ಇವುಗಳಿಂದ ರೂಪಭೇದ ಹೊಂದದೆ ಏಕರೂಪವಾಗಿರುವ ಶಬ್ದಗಳು. ಏಕರೂಪ ಆಗಿರುವಂತಹ ಶಬ್ದಗಳಿಗೆ ನಾವೇನಂತ ಕರಿತೀವಿ?
ಅವ್ಯಯ. ಹಾಗಾದರೆ ಈ ಅವ್ಯಯದಲ್ಲಿ ಸುಮಾರು 8 ಪ್ರಕಾರಗಳನ್ನು ನಾವು ಕಾಣ್ತೀವಿ. ಸುಮಾರು 8 ಪ್ರಕಾರ. ಅವುಗಳೆಂದರೆ ಸಾಮಾನ್ಯಾವ್ಯಯ, ಅನುಕರಣಾವ್ಯಯ, ಭಾವಸೂಚಕಾವ್ಯಯ, ಕ್ರಿಯಾರ್ಥಕಾವ್ಯಯ, ಸಂಬಂಧಾರ್ಥಕಾವ್ಯಯ, ಕೃದಂತಾವ್ಯಯ, ತದ್ಧಿತಾಂತವ್ಯಯ, ಅವತರಣಾರ್ಥಕ ಅವ್ಯಯ. ಈ 8 ಪ್ರಕಾರಗಳಲ್ಲಿ ನಮಗೆ ಬಂದಿರೋ ಪ್ರಶ್ನೆ ನಿಪಾತಾವ್ಯಯಗಳು ಯಾವುವು, ಅದಕ್ಕೆ ಉದಾಹರಣೆ ಯಾವುದು ಅಂತ. ಇಲ್ಲಿ ನಾವು ನಿಪಾತಾವ್ಯಯನ್ನು ಭಾವಸೂಚಕ ಅವ್ಯಯ ಅಂತ ಕರಿತೀವಿ. ಏನು ಭಾವಸೂಚಕ ಅವ್ಯಯ ಅಂದ್ರೆ? ಭಾವಸೂಚಕ ಅವ್ಯಯ ಭಾವಸೂಚಕ ಅವ್ಯಯ. ಭಾವಸೂಚಕ ಅವ್ಯಯ ನಿಪಾತಾವ್ಯಯನ್ನು ಭಾವಸೂಚಕ ಅವ್ಯಯ ಅಂತ ಕರಿತೀವಿ. ಏನು ಭಾವಸೂಚಕ ಅವ್ಯಯ ಅಂದರೆ ಮನಸ್ಸಿನಲ್ಲಿ ಉಂಟಾಗುವ ಕೋಪ, ಹರ್ಷ, ದುಃಖ, ಮೆಚ್ಚುಗೆ, ಆಕ್ಷೇಪ, ತಿರಸ್ಕಾರ. ಮನಸ್ಸಿನಲ್ಲಿ ಉಂಟಾಗುವ ಕೋಪ, ಹರ್ಷ, ದುಃಖ, ಮೆಚ್ಚುಗೆ, ಆಕ್ಷೇಪ, ತಿರಸ್ಕಾರ ಇತ್ಯಾದಿ ಭಾವಗಳನ್ನು ವ್ಯಕ್ತಪಡಿಸುವಾಗ ಕೆಲವು ಅರ್ಥವಿಲ್ಲದ ಶಬ್ದಗಳನ್ನು ಬಳಸುತ್ತೇವೆ. ಇವನ್ನು ನಾವು ಭಾವಸೂಚಕಾವ್ಯಯ ಅಥವಾ ನಿಪಾತಾವ್ಯಯ ಅಂತ ಹೆಸರು ಕರಿತೀವಿ. ಹಾಗಾದರೆ ಉದಾಹರಣೆ ಯಾವ್ಯಾವು ಅಂದರೆ ಎಲ, ಅಯ್ಯೋ, ಅಕಟ, ಅಕಟಕಟ, ಆಹಾ, ಭಲೆ, ಭಲ, ಅಬ್ಬ, ಆಹಾ, ಓಹೋ, ಓ, ಏ, ಈ ಎಲ್ಲ ಏನು ಪದಗಳಿದ್ದಾವೆ ಇವೆಲ್ಲ ಏನು ಭಾವಸೂಚಕಾವ್ಯಯ. ಹಾಗಾದರೆ ಈ ಆಯ್ಕೆಗಳಲ್ಲಿ ಮೊದಲನೇ ಆಯ್ಕೆ ಏನಿದೆ? ಮೊದಲನೇ ಆಯ್ಕೆ ಅಯ್ಯೋ, ಅಬ್ಬ, ಅಕಟ ಇವುಗಳೇನಿದ್ದಾವೆ ನಿಪಾತಾವ್ಯಯಗಳಿಗೆ ಉದಾಹರಣೆ. ಅಯ್ಯೋ, ಅಬ್ಬ, ಅಕಟ. ಸರಿ, ಹಾಗಾದರೆ ಮುಂದಿನ ಪ್ರಶ್ನೆ. ವಿದ್ವಾಂಸನಾದ ಆತನು ಸಾಕ್ಷಾತ್ ಸರಸ್ವತಿ ಎಂಬುದು ರೂಪಕಲಂಕಾರ. ವಿದ್ವಾಂಸನಾದ ಆತನು ಸಾಕ್ಷಾತ್ ಸರಸ್ವತಿ. ವಿದ್ವಾಂಸನಾದ ಆತನು ಸಾಕ್ಷಾತ್ ಸರಸ್ವತಿ. ಇಲ್ಲಿ ವಿದ್ವಾಂಸರು ಸಾಕ್ಷಾತ್ ಸರಸ್ವತಿಯು ಒಂದೇ ಎಂದು ಭೇದವಿಲ್ಲದೆ ಹೇಳಲಾಗಿದೆ. ಹಾಗಾಗಿ ಇದು ರೂಪಕಲಂಕಾರ. ಪ್ರಿನ್ಸಿಪಲ್ ಆಫ್ ಲಿಟರರಿ ಕ್ರಿಟಿಸಿಸಮ್, ಸಾಹಿತ್ಯ ವಿಮರ್ಶೆಯ ಮೂಲತತ್ವಗಳು. ಈ ಕೃತಿಯ ಕರ್ತೃ ಯಾರು? ಪ್ರಿನ್ಸಿಪಲ್ ಆಫ್ ಲಿಟರರಿ ಕ್ರಿಟಿಸಿಸಮ್. ಈ ಕೃತಿಯ ಕರ್ತೃ ಐ.ಎ. ರಿಚರ್ಡ್. ಮುಂದಿನ ಪ್ರಶ್ನೆ. ಕನ್ನಡ ಭಾಷೆಯ ಪ್ರಾಚೀನತೆ ಬಗ್ಗೆ ತಿಳಿಸುತ್ತಾ ಹರಪ್ಪಾ ಮೊಹೆಂಜೊದಾರೋ ಸಂಸ್ಕೃತಿಗೆ ಸೇರಿದ ಮುದ್ರಿಕೆಗಳಲ್ಲಿ ಕನ್ನಡಿಗರ ಉಲ್ಲೇಖವಿದೆ ಎಂದು ಅವರು ಡ್ಯಾಶ್ ಜನಾಂಗಕ್ಕೆ ಸೇರಿದರು ಎಂದು ಡಾಕ್ಟರ್ ಹೆರಾಸ್ ಹೇಳಿದ್ದಾರೆ.
ಡಾಕ್ಟರ್ ಹೆರಾಸ್ ಅವರು ಏನು ಹೇಳಿದ್ದಾರೆ ಕನ್ನಡ ಭಾಷೆ ಪ್ರಾಚೀನತೆ ಕುರಿತು? ಹರಪ್ಪ ಮೆಹೆಂಜೋದಾರೋ ಸಂಸ್ಕೃತಿಯಲ್ಲಿ ಕೆಲವು ಮುದ್ರಿಕೆಗಳು ದೊರಕಿದ್ದಾವೆ. ಅಲ್ಲಿ ಕನ್ನಡಿಗರ ಉಲ್ಲೇಖವಿದೆ. ಆ ಕನ್ನಡಿಗರು ಡ್ಯಾಶ್ ಜನಾಂಗಕ್ಕೆ ಸೇರಿದವರು. ಇಲ್ಲಿ ಆಯ್ಕೆಗಳಲ್ಲಿ ಕಣ್ಣೀರ್, ಮಲೆಯರ್, ಕುರುಕ್, ಕೊರಗ ಅಂತಿದೆ. ಆಯ್ಕೆ 1 ಕಣ್ಣ ನೀರ್ ಎಂಬ ಜನಾಂಗಕ್ಕೆ ಸೇರಿದವರು ಎಂದು ಡಾಕ್ಟರ್ ಹೆರಾಸ್ ಅಭಿಪ್ರಾಯ ಪಡುತ್ತಾರೆ. ಮುಂದಿನ ಪ್ರಶ್ನೆ, ಕಂದ್ಯ ಪದ್ಯದಲ್ಲಿರುವ ಸಾಲುಗಳ ಸಂಖ್ಯೆ 5, 6, 3, 4. ಕಂದ್ಯ ಪದ್ಯದಲ್ಲಿರುವ ಸಾಲುಗಳ ಸಂಖ್ಯೆ 4. ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ದೊರೆತ ವರ್ಷ 2009, 10, 18, 8. ಸರಿಯಾದ ಉತ್ತರ 2008. ಬೆಳಗೊಡೆ ಎಂಬ ಸಮಾಸ ಪದವನ್ನು ಬಿಡಿಸಿದಾಗ ಬೆಳ್ ಪ್ಲಸ್ ಕೊಡೆ, ಬಿಳ್ ಪ್ಲಸ್ ಗೊಡೆ, ಬಿಳಿದು ಪ್ಲಸ್ ಕೊಡೆ, ಬೆಳ್ ಪ್ಲಸ್ ಗೊಡೆ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 3 ಬಿಳಿದು ಪ್ಲಸ್ ಕೊಡೆ. ಹೊಚ್ಚ ಹೊಸದು, ಇದು ಡ್ಯಾಶ್ಗೆ ಉದಾಹರಣೆ. ಹೊಚ್ಚ ಹೊಸದು ಜೋಡಿ ಪದ, ನಾಮಪದ, ದ್ವಿರುಕ್ತಿ, ಕ್ರಿಯಾಪದ. ಸರಿಯಾದ ಉತ್ತರ ದ್ವಿರುಕ್ತಿ. ಹೊಚ್ಚ ಹೊಸದು ದ್ವಿರುಕ್ತಿ. ಮುಂದಿನ ಪ್ರಶ್ನೆ, ಕೆಳಗಿನ ಪ್ರಶ್ನೆ ಸಂಖ್ಯೆಗಳು 11, 12ರಲ್ಲಿ PQRS ಎಂಬ 4 ವಾಕ್ಯಗಳನ್ನು ಕೊಡಲಾಗಿದೆ. ಈ ವಾಕ್ಯಗಳು ಸ್ಥಾನ ಪಲ್ಲಟವಾಗಿಯೇ. ಇವುಗಳನ್ನು ಅರ್ಥಪೂರ್ಣವಾಗಿ ಜೋಡಿಸುವ ಉತ್ತರವನ್ನು ಗುರುತಿಸಿ. ಪದನರಿದು ನುಡಿಯಲು ನುಡಿ, ಚದುರರ್ ನಿಜದಂ ಕುರಿತೋದದೆಂ, ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್, ದುದನೆರಿದಾರೆಲು ಮಾರ್ಪರ ನಾಡ ವರ್ಗಳ್. ಕವಿರಾಜ ಮಾರ್ಗದಿಂದ ಆಯ್ಕೆ ಮಾಡಿರುವ ಪದ್ಯ ಇದು. ಸರಿಯಾದ ಜೋಡಣೆ ಉತ್ತರ ಅಂದರೆ ಆಯ್ಕೆ 3. ಮುಂದಿನ ಪ್ರಶ್ನೆ, ಕವಿರಾಜ ಮಾರ್ಗ ಒಂದೇ ಕೈಹೊಕ್ಕ ನಿಧಿಯಾಗಿ ದೊರೆತಿದೆ. ಆದರೆ ಕನ್ನಡಿಗರ ದುರ್ದೈವದಿಂದ ಅದಾವುದೂ ಉಪಲಬ್ಧವಾಗಿಲ್ಲ. ಈ ಕಾಲದಲ್ಲಿ ವಿಪುಲ ವಿವಿಧ ವಾಗ್ಮಯವು ನಿರ್ಮಾಣವಾಗಿರಬೇಕು. ಅದರಲ್ಲಿ ಜ್ಞಾನ, ವಿವೇಕ, ಪ್ರತಿಭೆ ಎತ್ತರದಲ್ಲಿ ತೋರಿರಬೇಕು. ಸರಿಯಾದ ಉತ್ತರ ಆಯ್ಕೆ 2. ಮುಂದಿನ ಪ್ರಶ್ನೆ, ಸರಿಯಾದ ಪದವನ್ನು ಗುರುತಿಸಿ. ಸ್ವಸಿದ್ಧಾಂತ, 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 ಸ್ವಸಿದ್ಧಾಂತ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 2 ಸ್ವಸಿದ್ಧಾಂತ. ಮುಂದಿನ ಪ್ರಶ್ನೆ, ಸಮಾನಾರ್ಥಕ ಪದಗಳಿರುವ ಗುಂಪನ್ನು ಗುರುತಿಸಿ. ವಿಪಿನ, ಕಾನನ, ಅಟವಿ, ಅಡವಿ. ಮಡದಿ, ಮಾತೆ, ಜನನಿ, ತಾಯಿ. ಶಶಿ, ಸೋಮ, ಚಂದ್ರ, ಸೂರ್ಯ. ಆದಿತ್ಯ, ಭಾಸ್ಕರ, ತಸ್ಕರ, ದಿನೇಶ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 1. ಮುಂದಿನ ಪ್ರಶ್ನೆ, ಮಹಾಜನ ವರದಿ ಕೆಳಗಿನ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಜಲ ವಿವಾದ, ಗಡಿ ವಿವಾದ, ಜಾತಿ ವಿವಾದ, ಭಾಷೆ ವಿವಾದ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 4. ಮುಂದಿನ ಪ್ರಶ್ನೆ, ಲಿಂಗ, ವಿಭಕ್ತಿ ಮೊದಲಾದ ಪ್ರತ್ಯಯಗಳಿಂದ ಬದಲಾಗದೆ ಏಕರೂಪದಲ್ಲಿ ನಿಲ್ಲುವ ಪದಗಳಿಗೆ ಹೀಗೆನ್ನುವರು. ಈಗಾಗಲೇ ಮೇಲೆ ಇದಕ್ಕೆ ಚರ್ಚೆ ಆಗಿದೆ ಸ್ನೇಹಿತರೆ.
ಲಿಂಗ ವಿಭಕ್ತಿ ಮೊದಲಾದ ಪ್ರತ್ಯಯಗಳಿಂದ ಬದಲಾಗದೆ ಏಕರೂಪದಲ್ಲಿ ಇರುವ ಪದಗಳಿಗೆ ನಾವೇನಂತ ಕರಿತೀವಿ? ಅವ್ಯಯ. ಆಯ್ಕೆ 3 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಕರಾಬು ಪದದ ಮೂಲ ರೂಪ ಫಾರ್ಸಿ, ಹಿಂದಿ, ಪಾಲಿ, ಅರಬ್ಬಿ. ಸರಿಯಾದ ಉತ್ತರ ಆಯ್ಕೆ 4. ಮುಂದಿನ ಪ್ರಶ್ನೆ, ನಾನಾರ್ಥ ಪದಗಳ ಸಮೂಹವನ್ನು ಗುರುತಿಸಿ. ವಾರಣ, ದಂತಿ, ಹಸ್ತಿ, ಗಜ, ಮಗ, ತನಯ, ಕುವರ, ತನುಜ, ರಾಗ, ಅಡಿ, ನಾಯಿ, ನಾರು, ಅರಸು, ಹೊಳೆ, ನೆನೆ, ಕವಿ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 1 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಅನುಕರಣೀಯ ಪದಗಳಿರುವ ಗುಂಪು. ಅಲ್ಲಲ್ಲಿ, ಬರಬರ, ಪಟಪಟ, ಬಳಬಳ, ಗಳಗಳ, ತಕತಕ, ದಿನ ದಿನ, ಡಣಡಣ, ಊರು ಕೇರಿ, ಬೇಗ ಬೇಗ, ಹಣ್ಣು ಹಂಪಲು, ಮನೆ ಮಠ, ಸರಸರ, ದಗದಗ, ಜುಳು ಜುಳು, ಕೊತ ಕೊತ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 4. ವಿಸರ ಪದದ ಅರ್ಥ ಬೆಳ್ಳಿಯ ಸರ, ತಂಪು, ಸುಸ್ವರ, ಗುಂಪು. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 4 ಗುಂಪು. ಪಾಣಿಗ್ರಹಣ ಎಂದರೆ ಮಂದಿರ, ಜೊತೆಗಾರ, ದೇಹ, ವಿವಾಹ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 4 ವಿವಾಹ. ಸರಿಯಾದ ಪದವನ್ನು ಗುರುತಿಸಿ. ಕ್ರೋಢೀಕರಣ, 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 ಕ್ರೋಢೀಕರಣ. ಇಲ್ಲಿ ಸರಿಯಾದ ಉತ್ತರ ಆಯ್ಕೆ 2. ಪಟ್ಟಿ 1ರಲ್ಲಿನ ಕವಿಗಳಿಗೆ ಪಟ್ಟಿ 2ರಲ್ಲಿನ ಆಶ್ರಯ ನೀಡಿದ ರಾಜರುಗಳನ್ನು ಹೊಂದಿಸಿ ಬರೆಯಿರಿ. ಪಟ್ಟಿ 1ರಲ್ಲಿರುವ ಕವಿಗಳು ಪಂಪ, ಪೊನ್ನ, ರನ್ನ, ಜನ್ನ. ಪಟ್ಟಿ 2ರಲ್ಲಿರುವ ರಾಜಶ್ರೇಯರು ಅಂದರೆ ವೀರಬಲ್ಲಾಳ ನರಸಿಂಹ, ಅರಿಕೇಸರಿ, ಮೂರನೇ ಕೃಷ್ಣ, ತೈಲಪ ಸತ್ಯಾಶ್ರಯ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಪಂಪ, ಅರಿಕೇಸರಿ. ಹೇಗೆ 2ನೇ ಸರಿಯಾದ ಉತ್ತರ ಪಂಪ, ಅರಿಕೇಸರಿ. ಪೊನ್ನ, ಮೂರನೇ ಕೃಷ್ಣ. ರನ್ನ, ತೈಲಪ ಸತ್ಯಾಶ್ರಯ. ಜನ್ನ, ವೀರಬಲ್ಲಾಳ ನರಸಿಂಹ. ಊರ್ಧ್ವಗತಿ ಎಂಬುದರ ವಿರುದ್ಧ ಪದ ಮಂದಗತಿ, ಅಂದಗತಿ, ಸದೋಗತಿ, ಅಧೋಗತಿ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4 ಅಧೋಗತಿ. ಭೇದ ಎಂಬುದರ ವಿರುದ್ಧ ಪದ ಅಭೇದ, ಪ್ರಭೇದ, ಸಭೇದ, ನಿಭೇದ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 1 ಅಭೇದ. ಕನ್ನಡದ ಮೊದಲ ನಾಟಕ ಏಕಲವ್ಯ, ಅಶ್ವತ್ಥಾಮನ್, ಯಮಳ ಪ್ರಶ್ನೆ, ಮಿತ್ರವಿಂದ ಗೋವಿಂದ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4 ಮಿತ್ರವಿಂದ ಗೋವಿಂದ. ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಮೊದಲ ಮಹಿಳಾ ಕುಲಪತಿ ಸಬಿಹಾ ಭೂಮಿಗೌಡ, ಸರ್ವಮಂಗಳ, ಪದ್ಮಶೇಖರ, ಮಲ್ಲಿಕಾ ಘಂಟಿ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 4 ಮಲ್ಲಿಕಾ ಘಂಟಿ. ಪಟ್ಟಿ 1ರಲ್ಲಿನ ವಚನಕಾರರ ಹಾಗೂ ದಾಸರೊಡನೆ ಪಟ್ಟಿ 2ರಲ್ಲಿನ ಅವರ ಅಂಕಿತ ನಾಮವನ್ನು ಹೊಂದಿಸಿ ಬರೆಯಿರಿ. ಪಟ್ಟಿ 1ರಲ್ಲಿರುವ ವಚನಕಾರರು ದಾಸರು ಎಂದರೆ ಜೇಡ್ರ ದಾಸಿಮಯ್ಯ, ಅಲ್ಲಮ ಪ್ರಭು, ಕನಕದಾಸರು, ವಿಜಯದಾಸರು. ಪಟ್ಟಿ 2ರಲ್ಲಿರುವ ಅಂಕಿತ ನಾಮಗಳೆಂದರೆ ಗುಹೇಶ್ವರ, ಕಾಗಿನೆಲೆ ಆದಿಕೇಶವ, ವಿಜಯ ವಿಠಲ, ರಾಮನಾಥ. ಹಾಗಾದರೆ ಜೇಡರ ದಾಸಿಮಯ್ಯನ ಅಂಕಿತ ನಾಮ ಯಾವುದು? ರಾಮನಾಥ. ಅಲ್ಲಮ ಪ್ರಭುವಿನ ಅಂಕಿತ ನಾಮ ಗುಹೇಶ್ವರ. ಕನಕದಾಸರ ಅಂಕಿತ ನಾಮ ಕಾಗಿನೆಲೆ ಆದಿಕೇಶವ. ವಿಜಯದಾಸರ ಅಂಕಿತ ನಾಮ ವಿಜಯ ವಿಠಲ. ಮುಂದಿನ ಪ್ರಶ್ನೆ, ಎಂ ಚಿದಾನಂದ ಮೂರ್ತಿಯವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ? ಎಂ ಚಿದಾನಂದ ಮೂರ್ತಿಯವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ದೊರಕಿದೆ? ಆಯ್ಕೆಗಳು ಸಂಶೋಧನೆ, ಸಂಶೋಧನಾ ತರಂಗ, ಹೊಸತು ಹೊಸತು, ವೀರಗಲ್ಲು.
ಇದರಲ್ಲಿ ಸರಿಯಾದ ಉತ್ತರ ಆಯ್ಕೆ 3 ಹೊಸತು ಹೊಸತು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸುವ ದಿನಾಂಕ ಆಯ್ಕೆ 2 ಮಾರ್ಚ್ 8. ಅಕಾರಾಂತ ನಪುಂಸಕಲಿಂಗಕ್ಕೆ ಷಷ್ಠಿ ವಿಭಕ್ತಿಯ ಉದಾಹರಣೆ. ಅಕಾರಾಂತ ನಪುಂಸಕಲಿಂಗಕ್ಕೆ ಷಷ್ಠಿ ವಿಭಕ್ತಿಯ ಉದಾಹರಣೆ. ಆಯ್ಕೆಗಳು ಮರವನ್ನು, ಮರಕ್ಕೆ, ಮರದ, ಮರವೇ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 3 ಮರದ. ಶಿವರಾಮ್ ಕಾರಂತರ ಯಾವ ಕೃತಿಗೆ ಪಂಪ ಪ್ರಶಸ್ತಿ ದೊರೆತಿದೆ? ಆಯ್ಕೆಗಳು ಮೂಕಜ್ಜಿಯ ಕನಸುಗಳು, ಮೈಮನಗಳ ಸುಳಿಯಲ್ಲಿ, ಚೋಮನ ದುಡಿ, ಮರಳಿ ಮಣ್ಣಿಗೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 ಮೈಮನಗಳ ಸುಳಿಯಲ್ಲಿ. ಪಟ್ಟಿ 1ರಲ್ಲಿನ ಕವಿಗಳೊಡನೆ ಪಟ್ಟಿ 2ರಲ್ಲಿನ ಅವರು ರಚಿಸಿದ ಕೃತಿಗಳನ್ನು ಹೊಂದಿಸಿ ಬರೆಯಿರಿ. ಪಂಪ ಆದಿಪುರಾಣ, ಹೊನ್ನ ಶಾಂತಿ ಪುರಾಣ, ರನ್ನ ಅಜಿತನಾಥ ಪುರಾಣ, ಜನ್ನ ಯಶೋಧರ ಚರಿತೆ. ತಾಯೆ ಬಾರೆ ಮೊಗವ ತೋರ ಕನ್ನಡಿಗರ ಮಾತೆ. ಈ ಗೀತೆಯ ರಚನಾಕಾರರು. ಆಯ್ಕೆಗಳು ಪೂತಿನ, ಗೋವಿಂದ ಪೈ, ಚನ್ವೀರ್ ಕಣ್ವಿ, ಪಂಜೆ ಮಂಗೇಶ್ವರ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ 2 ತಾಯೆ ಬಾರ ಮೊಗವ ತೋರ ಕನ್ನಡಿಗರ ಮಾತೆ. ಈ ಗೀತೆಯ ರಚನಾಕಾರರು. ಸರಿಯಾದ ಉತ್ತರ ಆಯ್ಕೆ 2 ಎಂ ಗೋವಿಂದ ಪೈ. ಈ ಸಂಚಿಕೆಯ ಕೊನೆ ಪ್ರಶ್ನೆ ಸ್ನೇಹಿತರೆ, ಕೆಳಗೆ ಕೊಟ್ಟಿರುವ ನಾಟಕಕಾರರು ಮತ್ತು ಅವರ ಕೃತಿಗಳ ಸರಿಯಾದ ಗುಂಪನ್ನು ಗುರುತಿಸಿ. ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಅಂದ್ರೆ ಆಯ್ಕೆ 2 ಗಿರೀಶ್ ಕಾರ್ನಾಡ್, ಹಿಟ್ಟಿನ ಹುಂಜ, ಕಂಬಾರ್, ಸಿರಿಸಂಪಿಗೆ, ಲಂಕೇಶ್, ಪೊಲೀಸರಿದ್ದಾರೆ ಎಚ್ಚರಿಕೆ, ಚಂಪಾ ಚಂದ್ರಶೇಖರ್ ಪಾಟೀಲ್, ಟಿಂಗರ ಬೊಡ್ಡಣ್ಣ. ಸರಿ, ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಪ್ರಶ್ನೆ ಪತ್ರಿಕೆ ಕುರಿತು ಚರ್ಚೆ ನಡೆಸೋಣ. ಧನ್ಯವಾದ.